ಬದುಕಿಗೆ ಬೆಂಕಿ. ತಾವು ನೂರಾರು ಕನಸುಗಳನ್ನು ಕಟ್ಟಿಕೊಂಡು ಪ್ರಯಾಣವನ್ನ ಮಾಡ್ತಾ ಇದ್ದವರು ತಾವು ಇದೀಗ ಭಸ್ಮ ಆಗಿದ್ದಾರೆ. ಅನೇಕರು, ಅದರಲ್ಲೂ ಕೂಡ 6 ಮಂದಿ ಸಾವನ್ನಪ್ಪಿದ್ದಾರೆ, ಕ್ಯಾಂಟರ್ ಚಾಲಕ ಸೇರಿದಂತೆ. ಆದರೆ ಅದರಲ್ಲಿ ಅನೇಕರು ಬದುಕಿ ಬಂದಿದ್ದು ಹೇಗೆ, ಯಾವ ರೀತಿಯಾಗಿ ಆ ಬಸ್ನಲ್ಲಿ ಇಂತಹ ಒಂದು ಘಟನೆ ಆದಾಗ ಹೋರಾಟವನ್ನ ಮಾಡಿದ್ರು, ಅನೇಕರು ತಾವು ಸಾಕಷ್ಟು ಪ್ರಯತ್ನವನ್ನ ಪಟ್ಟರೂ ಕೂಡ ಹೊರಗೆ ಬರೋದಕ್ಕೆ ಸಾಧ್ಯ ಆಗಲಿಲ್ಲ. ಹೆಣ್ಣು ಮಕ್ಕಳ ಕಥೆಯೇ ಮನ ಕಲಕುವಂತಹ ಕಥೆ ಇದೆ. ಅನೇಕರು ಅದರಲ್ಲಿ ಮದುವೆಯಾಗುವಂತಹ ಒಂದು ಕೆಲವೇ ದಿನಗಳಲ್ಲಿ ಮದುವೆ ಆಗುವವರಿದ್ರು, ಕೆಲವರ ನಿಶ್ಚಯ ಆಗಿತ್ತು, ಇನ್ನೂ ಕೆಲವರು ನೂರಾರು ಕನಸುಗಳನ್ನು ಕಟ್ಕೊಂಡಿದ್ರು. ಇದೀಗ ಅವರ ಇಡೀ ಕುಟುಂಬಕ್ಕೆ ಒಂದು ನೋವು ಆಗಿರುವಂಥದ್ದು ಈ ಬಸ್ ದುರಂತದಿಂದ. ಹಾಗಾದರೆ ಈ ಘಟನೆ ಹೇಗಾಯಿತು, ಯಾರ್ಯಾರ ಕತೆ ಹೇಗಿದೆ, ಬದುಕಿ ಬಂದವರ ಕತೆ ಹೇಗಿದೆ, ಜೊತೆಗೆ ಸಾವನ್ನಪ್ಪಿದವರ ಕುಟುಂಬದವರ ಪರಿಸ್ಥಿತಿ ಹೇಗಿದೆ, ಇವೆಲ್ಲವನ್ನ ಡೀಟೇಲ್ ಆಗಿ ವರದಿಯ ಮೂಲಕ ನೋಡ್ತಾ ಹೋಗೋಣ. ಡ್ರೈವರು ಹೇಳಿರೋ ಪ್ರಕಾರ 33 ಜನ ಇದ್ರು ಅಂತ ಹೇಳಿದ್ದಾರೆ. ಡ್ರೈವರು ಚಾಟ ಅಷ್ಟೇನು ಇರಲಿಲ್ಲ, ಸ್ವಲ್ಪ ಇತ್ತು ಅಷ್ಟೇ, ಬರ್ನ್ ಆಗಿಬಿಟ್ಟಿದ್ರು ಎಲ್ಲ. ಕಂಟೈನರ್ ಚಾಲಕ ಮಾಡಿದಂತಹ ನಿರ್ಲಕ್ಷ್ಯದಿಂದಾಗಿ ಇವತ್ತು ಒಂದು ಬಸ್ಸು ಉರಿದಿರುವಂಥದ್ದು. ಇದು ಬರೀ ಅಪಘಾತವಲ್ಲ, ಅಪಘಾತದ ರೂಪದಲ್ಲಿ ಜವರಾಯ ಹಾಕಿದ ಸಾವಿನ ರಣಕೇಕೆ. ಇಂಥದ್ದೊಂದು ದಿನಕ್ಕೆ ಆ ವಿಧಿ ಅದೆಷ್ಟು ದಿನದಿಂದ ಹೊಂಚು ಹಾಕಿ ಕೂತಿದ್ನೋ ಏನೋ. ಮಧ್ಯರಾತ್ರಿ ಗಾಢ ನಿದ್ದೆಗೆ ಜಾರಿದ್ದವರಿಗೆ ಬೆಂಕಿಯ ಬಲೆ ಬೀಸಿದ್ದಾನೆ. ಅಪಘಾತದ ರೂಪದಲ್ಲಿ ಅಪ್ಪಳಿಸಿದ ಯಮರಾಯ 6 ಮಂದಿಯನ್ನ ಜೀವಂತ ಸಮಾಧಿ ಮಾಡಿದ್ದಾನೆ. ಬಸ್ನಲ್ಲಿದ್ದವರು ಏನಾಗ್ತಿದೆ ಅಂತ ಮೈ ಕೊಡವಿ ಹೇಳೋದ್ರೊಳಗೆ 5 ಮಂದಿ ಹೊತ್ತಿ ಉರಿದಿದ್ದಾರೆ. ಈ ದೃಶ್ಯಗಳನ್ನ ನೋಡ್ತಿದ್ರೇನೆ ನರನಾಡಿಗಳಲ್ಲಿ ನಡುಕ ಶುರುವಾಗ್ತಿದೆ. ಇಡೀ ಬಸ್ಸಿಗೆ ಬಸ್ಸೇ ಹೊತ್ತಿ ಉರಿಯುತ್ತಿದೆ. ಕಾಪಾಡಿ ಕಾಪಾಡಿ ಅನ್ನೋ ಕೂಗು ದಶದಿಕ್ಕಲ್ಲೂ ಮಾರ್ದನಿಸ್ತಿತ್ತು. ಆದ್ರೆ ಇದ್ದವರೆಲ್ಲ ಅಸಹಾಯಕರಾಗಿ ಹೋಗಿದ್ರು. ಈ ಹೆಣ್ಮಕ್ಕಳಿಬ್ಬರದ್ದು ನಿಜಕ್ಕೂ ಸಾವನ್ನೇ ಗೆದ್ದು ಬಂದ ಸ್ಥಿತಿ. ತಾವಿದ್ದ ಬಸ್ ತಮ್ಮ ಕಣ್ಮುಂದೆಯೇ ಹೊತ್ತಿ ಉರಿಯುತ್ತಿದೆ. ಇಷ್ಟೊತ್ತು ತಮ್ಮ ಜೊತೆಗೆ ಪ್ರಯಾಣ ಮಾಡುತ್ತಿದ್ದವರೇ ಬೆಂದು ಹೋಗ್ತಿದ್ದಾರೆ. ಆದ್ರೆ ಏನೂ ಮಾಡುವುದಕ್ಕಾಗದ ಪರಿಸ್ಥಿತಿ. ನಿನ್ನೆ ರಾತ್ರಿ 8:45 ಸಮಯ. ಇದೇ ಸೀಬರ್ಡ್ ಬಸ್ ಬೆಂಗಳೂರಿನಿಂದ ಗೋಕರ್ಣಕ್ಕೆ ಪ್ರಯಾಣ ಬೆಳೆಸಿತ್ತು. ಸ್ಲೀಪರ್ ಕೋಚ್ ಬಸ್ನಲ್ಲಿ ಒಟ್ಟು 33 ಜನ ಪ್ರಯಾಣ ಬೆಳೆಸಿದ್ರು. ಮಧ್ಯರಾತ್ರಿ 2 ಗಂಟೆಯವರೆಗೂ ಎಲ್ಲವೂ ಚೆನ್ನಾಗಿಯೇ ಇತ್ತು. ಬಸ್ನಲ್ಲಿದ್ದ ಕ್ಲೀನರ್ ಹಾಗೂ ಡ್ರೈವರ್ ಬಿಟ್ರೆ ಉಳಿದವರೆಲ್ಲ ಗಾಢ ನಿದ್ರೆಗೆ ಜಾರಿದ್ರು. ಚಿತ್ರದುರ್ಗದ ಜವನಗೊಂಡನಹಳ್ಳಿ ಬಳಿ ಬರ್ತಿದ್ದಂತೆ ಜವರಾಯ ಅಟ್ಟಹಾಸ ಮೆರೆದಿದ್ದಾನೆ. ಮುಂದೆ ಹೋಗ್ತಿದ್ದ ಶಾಲಾ ಪ್ರವಾಸದ ಬಸ್ಸನ್ನ ಇದೇ ಸೀಬರ್ಡ್ ಬಸ್ ಓವರ್ಟೇಕ್ ಮಾಡಿದೆ. ಅಷ್ಟೇ, ಕ್ಷಣ ಮಾತ್ರದಲ್ಲಿ ನಡೆಯಬಾರದ ಘಟನೆ ನಡೆದು ಹೋಗಿದೆ. ಪಕ್ಕದ ರಸ್ತೆಯಲ್ಲಿ ಬರ್ತಿದ್ದ ಕಂಟೈನರ್ ಒಮ್ಮೆಲೆ ಕಂಟ್ರೋಲ್ ತಪ್ಪಿದೆ. 100 ಕಿಲೋಮೀಟರ್ಗಿಂತ ಜಾಸ್ತಿ ಸ್ಪೀಡ್ನಲ್ಲಿದ್ದರಿಂದ ಡಿವೈಡರ್ಗೆ ಡಿಕ್ಕಿ ಹೊಡೆದು ಸೀದಾ ಪಕ್ಕದ ಹೈವೇಗೆ ನುಗ್ಗಿದೆ. ಏನಾಯ್ತು ಅನ್ನೋದ್ರೊಳಗೆ ಬಸ್ನ ಡೀಸೆಲ್ ಟ್ಯಾಂಕ್ ಭಾಗಕ್ಕೆ ಡಿಕ್ಕಿ ಹೊಡೆದಿದೆ. ಗುದ್ದಿದ ರಭಸಕ್ಕೆ ಬೆಂಕಿ ಹೊತ್ಕೊಳ್ತಿದ್ದಂತೆ ಕ್ಷಣ ಮಾತ್ರದಲ್ಲಿ ಇಡೀ ಬಸ್ ಧಗಧಗಿಸಿದೆ. ಹೊತ್ತಿ ಉರಿದ ಬಸ್, 6 ಮಂದಿ ದುರಂತ ಅಂತ್ಯ. 33 ಜನರಿದ್ದ ಬಸ್ಗೆ ಕಂಟೈನರ್ ಡಿಕ್ಕಿ ಹೊಡೆಯುತ್ತಿದ್ದಂತೆ ಇಡೀ ಬಸ್ಸನ್ನೇ ಬೆಂಕಿ ಬಲೆ ಆವರಿಸಿದೆ. ಸಿಕ್ಕ ಜಾಗದಲ್ಲೆಲ್ಲ ಜನ ಕೆಳಗೆ ಹಾರಿದ್ದಾರೆ. ಸುಮಾರು 28 ಮಂದಿ ಅದೇಗೋ ಬಸ್ನಿಂದ ಕೆಳಗೆ ಜಿಗಿದಿದ್ರು. ಆದ್ರೆ 6 ಮಂದಿಗೆ ಮಾತ್ರ ಏನೂ ಮಾಡುವುದಕ್ಕಾಗಲೇ ಇಲ್ಲ. ಬಸ್ನಿಂದ ಹಾರೋದ್ರೊಳಗೆ ಅಗ್ನಿದೇವ ಆವರಿಸಿ ಆಗಿತ್ತು. ಕಾಪಾಡಿ ಅಂತ ಕಾಡಿ ಬೇಡಿದ್ರು ಯಾರೂ ಬರಲಿಲ್ಲ. ಅಯ್ಯೋ ನನ್ನ ಮಗು ಅಂದ್ರೂ ಉಳಿಸ್ಕೊಳ್ಳೋರಿಲ್ಲ. ಜೊತೆಗಿದ್ದ ಸ್ನೇಹಿತೆಯರೂ ಕೂಡ ಕಾಣಲಿಲ್ಲ. 5 ಪ್ರಯಾಣಿಕರು ಕ್ಷಣ ಮಾತ್ರದಲ್ಲಿ ಸುಟ್ಟು ಹೋಗಿದ್ದಾರೆ. ಇನ್ನು ಬಸ್ಗೆ ಡಿಕ್ಕಿ ಹೊಡೆಸಿದ ಕಂಟೈನರ್ ಚಾಲಕ ಸಹ ಅಲ್ಲೇ ಉಸಿರು ಚೆಲ್ಲಿದ್ದಾನೆ. ಹೀಗಾಗಿ ಒಟ್ಟು 6 ಮಂದಿ ದುರಂತ ಅಂತ್ಯ ಕಂಡಿದ್ದಾರೆ. 5 ಮೃತದೇಹಗಳು ನಮಗೆ ಬಸ್ಸಿನಿಂದ ರಿಕವರಿ ಆಗಿದೆ ಮತ್ತು 1 ಮೃತದೇಹ ಲಾರಿ ಡ್ರೈವರ್ದು. ಒಟ್ಟು 6 ಮೃತದೇಹಗಳನ್ನು ನಾವು ಕಲೆಕ್ಟ್ ಮಾಡಿದ್ವಿ. ನಮಗೆ ಸಿಕ್ಕಿರುವಂಥ ಬಾಡಿಗಳು ಕೂಡ
4 ಅಡಲ್ಟ್ ಬಾಡಿ ಮತ್ತು ಒಂದು ಮಗುದು ಬಾಡಿ ಇದೆ. ಸೊ ಅವರ ಸಂಬಂಧಿಕರ ಕಡೆಯಿಂದ ನಾವು ಅದನ್ನು ಐಡೆಂಟಿಫೈ ಮಾಡಿಸ್ತಾ ಇದ್ದೀವಿ. ಈಕೆ ಹೆಸರು ಮಾನಸ, ಈ ಹೆಣ್ಮಗಳ ಹೆಸರು ನವ್ಯ, ಈಕೆಯ ಹೆಸರು ಮಿಲನ. ಮೂವರು ಕೂಡ ಒಟ್ಟೊಟ್ಟಿಗೆ ಬೆಳೆದವರು. ಹಾಸನ ಮೂಲದವರಾಗಿದ್ದರಿಂದ 3ನೇ ಕ್ಲಾಸ್ನಿಂದ ಇಲ್ಲಿವರೆಗೂ ಒಟ್ಟಿಗೆ ಇದ್ರು. ಬೆಂಗಳೂರಿನ ಸಾಫ್ಟ್ವೇರ್ ಕಂಪನಿಯಲ್ಲಿ ಮೂವರು ಕೂಡ ಒಟ್ಟಿಗೆ ಇಂಜಿನಿಯರ್ ಆಗಿ ಕೆಲಸ ಮಾಡುತ್ತಿದ್ರು. ಎಲ್ಲೇ ಹೋದ್ರೂ ಮೂವರೇ ಇರ್ತಿದ್ರು. ಆದ್ರಿವತ್ತು ಇವರ ಬಾಳಲ್ಲಿ ನಡೆಯಬಾರದ್ದು ನಡೆದು ಹೋಗಿದೆ. ಕ್ರಿಸ್ಮಸ್ ರಜೆ ಶುರುವಾಗಿದ್ರಿಂದ ಕಂಟಿನ್ಯೂ ರಜೆ ಇತ್ತು. ಹೀಗಾಗಿಯೇ ದೇವಸ್ಥಾನಕ್ಕೆ ಹೋಗೋಣ ಅಂತ ಪ್ಲಾನ್ ಮಾಡಿದ್ದಾರೆ. ಮೊದಲು ಗೋಕರ್ಣ ಹೋಗಿ ಅಲ್ಲಿಂದ ಸಿಗಂದೂರಿಗೆ ಹೋಗೋ ಪ್ಲಾನ್ ಇತ್ತು. ಹೀಗಾಗಿಯೇ ನಿನ್ನೆ ರಾತ್ರಿ ಗೋಕರ್ಣ ಬಸ್ ಹತ್ತಿದ್ದಾರೆ. ಅದೇ ಇವರ ಪಾಲಿಗೆ ಕೊನೆ ರಾತ್ರಿ ಆಗಿದೆ. ಬರೀ ರಾತ್ರಿ ಅಲ್ಲ, ಕರಾಳ ರಾತ್ರಿ ಆಗಿದೆ. ಏನು ಗೊತ್ತಾಯ್ತಾ ಇಲ್ಲ ಸರ್, ಎಲ್ಲಿ ಏನು ಅಂತೆಲ್ಲ ಗೊತ್ತಾಯ್ತಾ ಇಲ್ಲ, ಏನು ಅಂತ ಗೊತ್ತಾಯ್ತಿಲ್ಲ. ಎಲ್ಲರೂ ಗೊತ್ತಾಯ್ತು, ಅವ್ರೇ ಗೊತ್ತಾಯ್ತಲ್ಲ, ಅವರಿಬ್ಬರು ಗೊತ್ತಾಯ್ತಲ್ಲ, ಮಾನಸ ಗೊತ್ತಾಯ್ತಲ್ಲ, ನವ್ಯ ಗೊತ್ತಾಯ್ತಾ ಇಲ್ಲ. ಬೆಂಗಳೂರಿಂದ ಸರ್ ಸಿಗಂದೂರ್ಗ ಗೋಕರ್ಣ ಹೋಗ್ತೀನಿ ಅಂತ ಟ್ರಿಪ್ ಹಾಕಿದ್ರು ಸರ್. ದೇವಸ್ಥಾನ ರಜಾ ಇದೆ ಅಂದ್ಬಿಟ್ಟು ಅವರು ಬೆಂಗಳೂರಲ್ಲಿ ಕೆಲಸ ಮಾಡ್ತಾರೆ, ಸಾಫ್ಟ್ವೇರ್ ಇಂಜಿನಿಯರ್ ಆಗಿ. ರಾತ್ರಿ ಫೋನಲ್ಲಿ ಮಾತಾಡಿದ್ರು ಸರ್, ಊಟ ಮಾಡಿ ಬಸ್ ಹತ್ತಿದ್ದೀವಿ ಅಂತ ಹೇಳಿದ್ರು ಅಷ್ಟೇ. ಜೋಪಾನ ಅಂತ ಹೇಳಿದ್ರು ಅಷ್ಟೇ ಸರ್. ಅದೇ ಲಾಸ್ಟ್, ಇನ್ನೇನು ಮಾತಾಡಿ. ಬೆಳಿಗ್ಗೆ ಫೋನ್ ಮಾಡಿದ್ರೆ ಸ್ವಿಚ್ ಆಫ್. ಚಿತ್ರದುರ್ಗದಲ್ಲಿ ಭೀಕರ ಅಪಘಾತವಾಗ್ತಿದ್ದಂತೆ ಮೂವರು ಸ್ನೇಹಿತೆಯರು ದಿಕ್ಕಾಪಾಲಾಗಿದ್ದಾರೆ. ಮೋಸ್ಟ್ಲಿ ಮಾನಸ ಹಾಗೂ ನವ್ಯ ಡಬಲ್ ಸೀಟ್ನಲ್ಲಿದ್ರು ಅನ್ಸುತ್ತೆ. ಹೀಗಾಗಿ ಇವರಿಬ್ಬರು ಗುರುತೇ ಸಿಗದಂತೆ ಸುಟ್ಟು ಹೋಗಿದ್ದಾರೆ. ಮೂವರು ಸ್ನೇಹಿತೆಯರಲ್ಲಿ ಮಿಲನ ಮಾತ್ರ ಬದುಕುಳಿದಿದ್ದು, ಇನ್ನಿಬ್ಬರು ಬೆಂಕಿಯಲ್ಲಿ ಬೆಂದು ಹೋಗಿದ್ದಾರೆ. ದುರಂತವೆಂದ್ರೆ ಸತ್ತವರಲ್ಲಿ ನವ್ಯ ಯಾರು, ಮಾನಸ ಯಾರು ಅನ್ನೋದೇ ಗೊತ್ತಾಗ್ತಿಲ್ಲ. ಅಷ್ಟರ ಮಟ್ಟಿಗೆ ಮೃತದೇಹಗಳು ಸುಟ್ಟು ಕರಕಲಾಗಿವೆ. ಮಕ್ಕಳ ಮುಖ ನೋಡೋದಕ್ಕೆ ಬಂದ ಹೆತ್ತವರು ಮಕ್ಕಳ ಸ್ಥಿತಿ ಕಂಡು ಅಲ್ಲೇ ಕುಸಿದು ಹೋಗ್ತಿದ್ದಾರೆ. ಏಪ್ರಿಲ್ನಲ್ಲಿ ನಿಶ್ಚಯವಾಗಿತ್ತು ನವ್ಯ ಮದುವೆ. ಮಗಳು ಸಾಫ್ಟ್ವೇರ್ ಇಂಜಿನಿಯರ್, ಒಂದೊಳ್ಳೆ ಕೆಲಸದಲ್ಲಿದ್ದಾಳೆ, ನೋಡೋದಕ್ಕೂ ಸುಂದರವಾಗಿದ್ದಾಳೆ. ಹೀಗಾಗಿಯೇ ಹೆತ್ತವರು ಒಳ್ಳೆ ಹುಡುಗನನ್ನ ನೋಡಿ ಮದುವೆ ನಿಶ್ಚಯ ಮಾಡಿದ್ರು. ಮುಂದಿನ ಏಪ್ರಿಲ್ 28ಕ್ಕೆ ಮದುವೆ ಮುಹೂರ್ತವನ್ನು ನಿಗದಿ ಮಾಡಿದ್ರು. ಆದ್ರೀಗ ಮಗಳೇ ಇಲ್ಲ, ಇನ್ನೆಲ್ಲಿ ಮದುವೆ, ಇನ್ನೆಲ್ಲಿ ಸಂಭ್ರಮ ಅಂತ ಜನ್ಮ ಕೊಟ್ಟ ತಂದೆ ಕಣ್ಣೀರು ಸುರಿಸ್ತಿದ್ದಾರೆ. ನವ್ಯವ್ರಿಗೇನೋ ಮದುವೆ ಫಿಕ್ಸ್ ಆಗಿತ್ತಂತೆ. ಯಾವಾಗ ಮದುವೆ ಐತೆ ಸರ್? 28ಕ್ಕೆ ಮದುವೆ ಆಯ್ತು. ಮಾನಸ ಹಾಗೂ ನವ್ಯ ಮೃತದೇಹ ಗುರುತು ಪತ್ತೆ ಮಾಡುವುದೇ ದೊಡ್ಡ ಸವಾಲಾಗಿದೆ. ಕೊರಳಲ್ಲಿ ಚೈನ್ ಹೊಂದಿದೆ. ಆದ್ರೆ 3 ಸ್ನೇಹಿತೆಯರು ಒಟ್ಟಿಗೆ ಇರ್ತಿದ್ದರಿಂದ ಅವರ ವಸ್ತುಗಳನ್ನ ಇವರು, ಇವರ ವಸ್ತುಗಳನ್ನ ಅವರು ಹಾಕೊಳ್ತಿದ್ರು. ಹೀಗಾಗಿ ಈಗ ಚೈನ್ ಹಾಕೊಂಡಿದ್ದವರು ಯಾರು ಅನ್ನೋದೇ ಯಕ್ಷ ಪ್ರಶ್ನೆಯಾಗಿದೆ. ಹೀಗಾಗಿ DNA ಟೆಸ್ಟ್ ಮಾಡುವುದಕ್ಕೆ ಮುಂದಾಗಿದ್ದಾರೆ. ನಿನ್ನೆ ರಾತ್ರಿ ಹೆತ್ತವರಿಗೆ ಫೋನ್ ಮಾಡಿದ್ದ ಮಾನಸ ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ ಅಂದಿದ್ಲಂತೆ. ಆದ್ರೆ ದೇವರ ದರ್ಶನಕ್ಕೂ ಮೊದಲೇ ಸಾವಿನ ಮನೆ ಸೇರಿದ್ದಾಳೆ. ಅವಳು ನನ್ನ ಮಗಳೇ. ಯಾರು? ಮಾನಸ ಅಂತ ಪತ್ತೆ ಆಗಿದೆ. ಹೇಗೆ ಗುರ್ತು ಪತ್ತೆ ಮಾಡಿ? ಅವ್ರು ಹೇಗೆ ಅಂದ್ರೆ ಒಂದು ಚೈನ್ ಇದರಿಂದ ಗುರ್ತು ಹಿಡಿದೀವಿ. ಚೈನ್ ನಾನೇ ಕೊಡ್ತೀನಿ. ಹಾಗಾಗಿ ಗುರ್ತು ಹಿಡಿದಿದ್ವಿ. ಅದ್ರ ಚೈನ್ ಮುಖಾಂತರ ಇನ್ನೇನು ಯಾವ ಮುಖಾಂತರ ಅವ್ರು ಗುರ್ತು ಹಿಡಿಯೋಕೆ ಆಗ್ತಾ ಇಲ್ಲ. ಏನು ಬಟ್ಟೆ ಏನು ಇಲ್ವಲ್ಲ, ಎಲ್ಲ ಮುದ್ರಿಕೆ ಎಲ್ಲ ಸುಟ್ಟು ಕರ್ಕಲಾಗಿ ಹೋಗಿದೆ. ರಾತ್ರಿ 9 ಮಾತಾಡಿದ್ವಿ. ಏನಂತ ಮಾತಾಡಿದ್ರು? ಅದೇ ಹಿಂಗೆ ಟ್ರಿಪ್ ಹೋಗ್ತಾ ಇದ್ವಿ, ನಾಳೆ ನಾಡಿದ್ದು 2 ದಿವಸ ಟೂರ್ ಮುಗಿಸಿ ಬರ್ತೀವಿ. ಆ ಚೈನ್ ಇರಲಾಗಿ ಗುರ್ತಿಡ್ತೀವಿ. ಚೈನ್ ಇಲ್ಲ ಅಂದರೆ ಗುರ್ತು ಮಾಡೋಕ್ಕಾಗ್ತಿಲ್ಲ. ಹಠ ಹಿಡಿದು ರಜೆ ತಗೊಂಡವಳಿಗೆ ಸಾವಿನ ಶಾಕ್. ನವ್ಯ ಮಾನಸರದ್ದು ಒಂದು ಕಥೆಯಾದ್ರೆ ಈ 3 ಸ್ನೇಹಿತೆಯರದ್ದು ಇನ್ನೊಂದು ಕಥೆ. ಇವರು ಕೂಡ ಒಂದು ಜೀವ 3 ದೇಹ ಎನ್ನುವಂತಿದ್ದ ಸ್ನೇಹಿತೆಯರು. ಈಕೆ ಹೆಸರು ರಶ್ಮಿ, ಈಕೆ ಗಗನ, ಇವಳು ರಕ್ಷಿತಾ. ಗಗನ ಹಾಗೂ ರಕ್ಷಿತಾ ಗೋಕರ್ಣಕ್ಕೆ ಪ್ಲಾನ್ ಮಾಡಿದ್ರು. ರಶ್ಮಿ ಕೂಡ ಭಟ್ಕಳಕ್ಕೆ ಹೋಗ್ಬೇಕಿತ್ತು. ಹೀಗಾಗಿ ಸ್ನೇಹಿತೆಯರ ಜೊತೆ ಗೋಕರ್ಣಕ್ಕೆ ಹೋಗಿ ಅಲ್ಲಿಂದ ಭಟ್ಕಳಕ್ಕೆ ಹೋಗೋ ಪ್ಲಾನ್ ಮಾಡಿದ್ದಾರೆ. ಊರಿಗೆ ಹೋಗಬೇಕು, ನನಗೆ 4 ದಿನ ರಜೆ ಬೇಕು ಅಂತ ಟೀಮ್ ಮ್ಯಾನೇಜರ್ ಬಳಿ ಕೇಳಿದ್ದಾರೆ. ಆದ್ರೆ ಟೀಮ್ ಮ್ಯಾನೇಜರ್ ಆಗಲ್ಲ ಎಂದಿದ್ರಂತೆ. ಆದ್ರೆ ರಶ್ಮಿ ಮಾತ್ರ ಹಠ ಹಿಡಿದು 4 ದಿನ ರಜೆ ತಗೊಂಡಿದ್ರಂತೆ. ಇದೇ ಖುಷಿಯಲ್ಲಿ ಬಸ್ ಹತ್ತಿದವರಿಗೆ ಸಾವಿನ ಶಾಕ್ ಕಾದಿತ್ತು. ಬೆಂಕಿಯ ಜ್ವಾಲೆಯಲ್ಲಿ ರಶ್ಮಿ ಬೆಂದು ಹೋದ್ರೆ ಇನ್ನಿಬ್ಬರು ಸ್ನೇಹಿತೆಯರು ಬಚಾವಾಗಿದ್ದಾರೆ. ಬ್ಯಾಚುಲರ್ ಪಾರ್ಟಿ, ಯಮನ ಸವಾರಿ. ಹೋಗಿದ್ದು 7 ಮಂದಿ, ಉಳಿದಿದ್ದು 5 ಮಂದಿ. ಒಮ್ಮೆ ವಿಧಿಲಿಖಿತವಾದ್ರೆ ಮುಗಿದೋಯ್ತು.
ಗೀಚಿದ ಬ್ರಹ್ಮನಿಗೂ ಅದನ್ನ ಅಳಿಸೋದಕ್ಕಾಗಲ್ಲ ಅಂತಾರೆ. ಈ ತಾಯಿ ಮಗಳನ್ನ ನೋಡ್ತಿದ್ರೆ ಕರುಳು ಹಿಂಡಿದಂತಾಗುತ್ತೆ. ಇದು ನಿನ್ನೆ ತಾನೇ ತೆಗೆದ ಫೋಟೋ ಅನ್ಸುತ್ತೆ. ಅದೆಷ್ಟು ಖುಷಿಯಾಗಿದ್ರು ನೋಡಿ. ಆದ್ರಿವತ್ತು ಇವರ ಮುಖ ನೋಡೋದಕ್ಕೂ ಇಲ್ಲದಂತಾಗಿದ್ದಾರೆ. ಹೆದ್ದಾರಿಯಲ್ಲಿ ಅಡಗಿ ಕೂತಿದ್ದ ಜವರಾಯ ಬ್ಯಾಚುಲರ್ ಪಾರ್ಟಿ ಮಾಡುವುದಕ್ಕೆ ಹೊರಟವರನ್ನ ಬೆಂಕಿಯ ಬಲೆಗೆ ಕೆಡವಿದ್ದಾನೆ. ಬೆಂಗಳೂರಿನ ಮಾವಳ್ಳಿಯಿಂದ ಒಟ್ಟು 7 ಮಂದಿ ಗೋಕರ್ಣಕ್ಕೆ ಹೊರಟಿದ್ರು. ಕವಿತಾಳ ಮದುವೆ ನಿಶ್ಚಯ ಆಗಿದ್ರಿಂದ ತನ್ನೆಲ್ಲ ಸ್ನೇಹಿತರನ್ನ ಕರ್ಕೊಂಡು ಗೋಕರ್ಣದಲ್ಲಿ ಬ್ಯಾಚುಲರ್ ಪಾರ್ಟಿ ಮಾಡೋ ಪ್ಲಾನ್ ಮಾಡಿಕೊಂಡಿದ್ರು. ಎಲ್ಲರೂ ಸಂಬಂಧಿಕರೇ ಆಗಿದ್ರಿಂದ ಬಸ್ನಲ್ಲಿ ಹೊರಟಿದ್ರು. ಇವ್ರ ಜೊತೆ ಈ ತಾಯಿ ಮಗಳು ಕೂಡ ಹೊರಟಿದ್ರು. ಹೇಗೂ ಕ್ರಿಸ್ಮಸ್ ರಜೆ ಇದೆ, 2-3 ದಿನ ಖುಷಿಯಾಗಿರ್ಬೋದು ಅಂತ ಒಟ್ಟಿಗೆ ಹೊರಟಿದ್ದಾರೆ. ಎಲ್ಲರೂ ಖುಷಿಯಾಗಿ ಬಸ್ ಹತ್ತಿದ್ರು. ಸುಮಾರು ಹೊತ್ತು ಮಾತು ಹರಟೆ ಜೋರಾಗಿಯೇ ಇತ್ತು. ಮಗಳನ್ನ ಕರ್ಕೊಂಡು ಬಂದಿದ್ದ ಬಿಂದು ಪಾಲಿಗೆ ಇದೇ ಕೊನೆಯ ಪಯಣವಾಗಿತ್ತು. ಚಿತ್ರದುರ್ಗದಲ್ಲಿ ಬಸ್ಗೆ ಅಪಘಾತವಾಗ್ತಿದ್ದಂತೆ ಜೊತೆಗಿದ್ದವರೆಲ್ಲ ಕಿಟಕಿಯಿಂದ ಜಂಪ್ ಮಾಡಿದ್ದಾರೆ. ಆದ್ರೆ ಮಗಳ ಜೊತೆ ಬಂದಿದ್ದ ಬಿಂದುಗೆ ಹೊರಬರಲು ಆಗಲೇ ಇಲ್ಲ. ಮಗಳನ್ನ ಬಚಾವ್ ಮಾಡಬೇಕು ಅಂತ ಪರದಾಡ್ತಿದ್ರೋ ಅಥವಾ ಇನ್ನೇನಾಯ್ತೋ ಒಂದೂ ಗೊತ್ತಿಲ್ಲ. ಆದ್ರೆ 5 ವರ್ಷದ ಮಗಳ ಜೊತೆ ಬೆಚ್ಚಗೆ ನಿದ್ದೆ ಮಾಡುತ್ತಿದ್ದವರು ಬಸ್ನಲ್ಲೇ ಬೆಂದು ಹೋಗಿದ್ದಾರೆ. ತಾಯಿ ಮಗಳು ಇಬ್ಬರೂ ಬಸ್ನಲ್ಲೇ ಸುಟ್ಟು ಕರಕಲಾಗಿದ್ದಾರೆ. 6 ಜನ ಈ ಹುಡುಗರು ಹೋಗ್ತಿದ್ರು, ಜೊತೆಗೆ ಒಂದು ಮಗು ಹೋಗ್ತಿತ್ತು. ನಿನ್ನೆ ಸಾಯಂಕಾಲ 7:00ವರೆಗೆ ಇಲ್ಲಿ ಮನೆ ಇಟ್ಟಿದ್ದಾರೆ. ಸೀಬರ್ಡ್ ಟ್ರಾವೆಲ್ಸ್ ಮುಖಾಂತರ ಗೋಕರ್ಣಗೆ ಹೋಗ್ತಾ ಇದ್ರು. ಅದು ಹೋಗ್ತಾ ದಾರಿಯಲ್ಲಿ ಈ ಘಟನೆ ನಡೆದಿದೆ. ಕವಿತಾ, ಬಿಂದು, ಸಂಧ್ಯಾ, ಶಶಾಂಕ್, ದಿಲೀಪ್, ಮಂಜುನಾಥ್. ಬಿಂದು ಮಗಳು ಚಿಕ್ಕ ಮಗು ಗ್ರಿಯಾ ಅಂತ, ಅದು ಮಗು ಸಿಗ್ತಾ ಇಲ್ಲ. ಇಬ್ರು ತಾಯಿ ಮಗಳು ಇನ್ನೆಲ್ಲ ಸೇಫ್ ಆಗಿದೆ. ಸಣ್ಣ ಪುಟ್ಟ ಗಾಯ ಆಗಿ ಸೇಫ್ ಆಗಿದ್ದಾರೆ. 7 ಮಂದಿಯಲ್ಲಿ 2 ಜೀವಂತ ದಹನವಾದ್ರೆ ಇನ್ನು 4 ಗಾಯಗಳಾಗಿವೆ. ಮದುಮಗಳು ಕವಿತಾಗೂ ಸುಟ್ಟ ಗಾಯಗಳಾಗಿದ್ದು, ಇವರ ಜೊತೆಗಿದ್ದ ಮಂಜುನಾಥ್ ಅನ್ನೋರ ಸ್ಥಿತಿ ಚಿಂತಾಜನಕವಾಗಿದೆ. ಬಸ್ಗೆ ಆಕ್ಸಿಡೆಂಟ್, ಶಾಲಾ ವಾಹನ ಪಾರಾಗಿದ್ದೇ ಪವಾಡ. ಒಂದು ಕಡೆ ನಡೆಯಬಾರದ ದುರಂತ ನಡೆದ್ರೆ ಇನ್ನೊಂದು ಕಡೆ ದೊಡ್ಡ ಪವಾಡವೇ ನಡೆದಿದೆ. ಈ ಶಾಲಾ ಪ್ರವಾಸದ ಬಸ್ನಲ್ಲಿದ್ದ ಮಕ್ಕಳು ಬದುಕುಳಿದಿದ್ದೇ ದೊಡ್ಡ ಪವಾಡ. ಯಾಕಂದ್ರೆ ಈ 2 ಬಸ್ಗಳು ಕೂಡ ಒಂದೇ ಹೈವೇಯಲ್ಲಿ ಹೋಗ್ತಿದ್ವು. ಜನವಗೊಂಡನಹಳ್ಳಿ ಬಳಿ ಬರ್ತಿದ್ದಂತೆ ಶಾಲಾ ಪ್ರವಾಸದ ಬಸ್ಸನ್ನ ಇದೇ ಸೀಬರ್ಡ್ ಬಸ್ ಓವರ್ಟೇಕ್ ಮಾಡಿದೆ. ಓವರ್ಟೇಕ್ ಮಾಡಿದ ಕೆಲವೇ ಕ್ಷಣಗಳಲ್ಲಿ ಕಂಟೈನರ್ ಡಿಕ್ಕಿ ಹೊಡೆದಿತ್ತು. ಒಂದು ವೇಳೆ ಓವರ್ಟೇಕ್ ಮಾಡದೇ ಇದ್ದಿದ್ರೆ ಶಾಲಾ ಮಕ್ಕಳಿದ್ದ ಬಸ್ಗೆ ಅದೇನಾಗ್ತಿತ್ತೋ ಊಹಿಸಿಕೊಳ್ಳೋದಕ್ಕೂ ಆಗ್ತಿಲ್ಲ. ಬಸ್ ಹಾಗೂ ಕಂಟೈನರ್ ಮಧ್ಯೆ ಡಿಕ್ಕಿ ಆಗ್ತಿದ್ದಂತೆ ಶಾಲಾ ಬಸ್ಗೂ ಗುದ್ದಿದೆ. ಹೀಗಾಗಿ ಈ ಬಸ್ನಲ್ಲಿದ್ದ ಮಕ್ಕಳಿಗೂ ಸಣ್ಣ ಪುಟ್ಟ ಗಾಯಗಳಾಗಿವೆ. ಚಿತ್ರದುರ್ಗದಲ್ಲಿ ನಡೆದ ಭೀಕರ ದುರಂತಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಸಿಎಂ ಸಿದ್ದರಾಮಯ್ಯ ಸಂತಾಪ ಸೂಚಿಸಿದ್ದಾರೆ. ಮೃತರ ಕುಟುಂಬಕ್ಕೆ ರಾಜ್ಯ ಸರ್ಕಾರ 5 ಲಕ್ಷ ಪರಿಹಾರ ಘೋಷಿಸಿದ್ದು, ಗಾಯಾಳುಗಳಿಗೆ ತಲಾ 50,000 ಪರಿಹಾರ ನೀಡಲು ಸೂಚನೆ ನೀಡಿದ್ದಾರೆ. ಇನ್ನು ಪ್ರಧಾನಿ ನರೇಂದ್ರ ಮೋದಿ ಸಹ ಟ್ವೀಟ್ ಮಾಡಿ ಸಂತಾಪ ಸೂಚಿಸಿದ್ದಾರೆ. ಪ್ರಧಾನಮಂತ್ರಿ ಪರಿಹಾರ ನಿಧಿಯಿಂದ 2 ಲಕ್ಷ ಪರಿಹಾರ ನೀಡೋದಾಗಿ ಹೇಳಿದ್ದಾರೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಬಾವುಟ ಕಟ್ಟೋನು ಈ ಮಾತನ್ನ ಹೇಳಿದ್ದು DK ಶಿವಕುಮಾರ್. ಯಾರಿಗೆ ಹೇಳಿದ್ರು, ಯಾವ ಸಂದರ್ಭದಲ್ಲಿ ಹೇಳಿದ್ರು ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿನ ನಿಮಗೆ ಕೊಡ್ತಾ ಹೋಗ್ತೀವಿ. ಆದರೆ ಅದಕ್ಕಿಂತ ಮುಂಚೆ ಡಿಸೆಂಬರ್ 27 CWC ಸಭೆ ನಡೆಯುತ್ತೆ. ಡಿಸೆಂಬರ್ 27ರಂದು ದೆಹಲಿಯಲ್ಲಿ ಕಾಂಗ್ರೆಸ್ ಕಾರ್ಯಕಾರಿ ಸಮಿತಿಯ ಸಭೆ ನಡೆಯುತ್ತೆ. ಈ ಒಂದು ಸಭೆಯಲ್ಲಿ ಪ್ರಮುಖ ಸಭೆಯ ಬಳಿಕ ಮಹತ್ವದ ವಿಸ್ತೃತ ಸಭೆ ಕೂಡ ನಡೆಯುತ್ತೆ. ಆ ವಿಸ್ತೃತ ಸಭೆ ಬಹಳ ಕುತೂಹಲಕ್ಕೆ ಕಾರಣ ಆಗಿರುವುದು. ಕಾರಣ CWC ವಿಸ್ತೃತ ಸಭೆಯ ಸದಸ್ಯರಾಗಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು. ಅವರಿಗೆ ಕೂಡ ಈಗಾಗಲೇ ಈ ಸಭೆಗೆ ಆಹ್ವಾನವನ್ನ ನೀಡಲಾಗಿದೆ. ಇದರಲ್ಲಿ ತೆಲಂಗಾಣ, ಹಿಮಾಚಲ ಪ್ರದೇಶದ ಮುಖ್ಯಮಂತ್ರಿಗಳಿಗೂ ಕೂಡ ಈ CWC ಸಭೆಗೆ ಆಹ್ವಾನವನ್ನ ನೀಡಲಾಗಿರುವುದು. ಆ ಒಂದು ಸಭೆ ಆದ ಬಳಿಕ ವಿಸ್ತೃತ ಸಭೆ ನಡೆಯುತ್ತೆ. ಇನ್ನು ರಾಜ್ಯ ನಾಯಕತ್ವ ಬಿಕ್ಕಟ್ಟಿನ ಬಗ್ಗೆ ಪ್ರತ್ಯೇಕ ಮಾತುಕತೆ ನಡೆಸುವಂತಹ ಸಾಧ್ಯತೆಗಳು ಕೂಡ ಕಾಣಿಸ್ತಾ ಇದೆ. ಆಗ ಒಂದು ಕ್ಲಾರಿಟಿ ಸಿಗುವಂತಹ ಚಾನ್ಸಸ್ ಕೂಡ ಇದೆ, ಏನು ಆಗಬಹುದು ಅಂತ ಹೇಳಿ. ಆದ್ರೆ ಇವೆಲ್ಲದರ ಮಧ್ಯೆ ಕುತೂಹಲಕ್ಕೆ ಕಾರಣ ಆಗಿರೋದು DK ಶಿವಕುಮಾರ್ ಅವರ ನಡೆ. ಹಾಗಾದ್ರೆ ಇವತ್ತು ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಅವರು ಭೇಟಿ ಮಾಡಿದ್ದಾರೆ. ಯಾಕೆ ಭೇಟಿ ಮಾಡಿದ್ದಾರೆ? ಸಿಎಂ ಆಗ್ಲೇಬೇಕು ಅಂತ ಹೇಳಿ ಹಠ ಹಿಡಿದಿರುವಂತಹ DK ಶಿವಕುಮಾರ್ ಹೈಕಮಾಂಡ್ ಮನವೊಲಿಕೆಗೆ ನಾನಾ ಕಸರತ್ತುಗಳನ್ನ ಮಾಡ್ತಾ ಇದ್ದಾರೆ.
ರಾಹುಲ್ ಗಾಂಧಿ ಭೇಟಿಗೆ ಅವಕಾಶ ಸಿಗದೆ ಬರಿಗೈಯಲ್ಲೇ ಡಿಕೆ ಶಿವಕುಮಾರ್ ಅವರು ವಾಪಸ್ ಆಗ್ತಾ ಇದ್ದು. ಅವರೇ ಹೇಳಿದಾಗ ಈಗಾಗಲೇ ಅವರು ವಿದೇಶದಿಂದ ಬಂದಿದ್ದಷ್ಟೇ, ಹಾಗಾಗಿ ನಾನು ಭೇಟಿ ಮಾಡಲ್ಲ ಅಂತ ಹೇಳಿದ್ರು. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಮೂಲಕ ರಾಹುಲ್ ಗಾಂಧಿಯ ಭೇಟಿಗೆ ಡಿಕೆ ಶಿವಕುಮಾರ್ ಅವರು ಪ್ರಯತ್ನವನ್ನ ಪಡ್ತಾ ಇದ್ದಾರೆ. ಕಾಂಗ್ರೆಸ್ ಕಾರ್ಯಕಾರಿ ಸಮಿತಿ ಸಭೆಯ ಬೆನ್ನಲ್ಲೇ ಬೆಂಗಳೂರಿನಲ್ಲಿ ಡಿಕೆ ಶಿವಕುಮಾರ್ ಅವರು ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿಯಾಗಿದ್ದಾರೆ. ಡಿಸೆಂಬರ್ ಒಂದೇ ತಿಂಗಳಲ್ಲಿ 4 ಬಾರಿ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಡಿಕೆ ಶಿವಕುಮಾರ್ ಅವರು ಭೇಟಿಯಾಗಿರೋದು. ಕಾರ್ಯಕರ್ತನಾಗಿ ಕೆಲಸ ಮಾಡ್ತೇನೆ ಅನ್ನುವಂತಹ ವೈರಾಗ್ಯದ ಮಾತುಗಳನ್ನ ಆಡಿದ್ರು ಡಿಕೆ ಶಿವಕುಮಾರ್ ಅವರು. ಅದರ ಬೆನ್ನಲ್ಲೇ ಈ ಭೇಟಿ ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗಿದೆ. ಡಿಕೆ ಶಿವಕುಮಾರ್ ಹಾಗೆಯೇ ಮಲ್ಲಿಕಾರ್ಜುನ ಖರ್ಗೆ ಭೇಟಿಯ ಸಂದರ್ಭದಲ್ಲೇ ಸಚಿವ ಪ್ರಿಯಾಂಕ್ ಖರ್ಗೆ ಕೂಡ ಅಲ್ಲೇ ಇದ್ದಿದ್ದು ಇನ್ನಷ್ಟು ಕುತೂಹಲಕ್ಕೂ ಕೂಡ ಕಾರಣ ಆಗಿದೆ ಅನ್ನೋದನ್ನ ನಾವಿಲ್ಲಿ ಗಮನಿಸಬೇಕಾಗತ್ತೆ. ಹಾಗಾದ್ರೆ ಈ ವಿಚಾರ ಈಗ ಮಲ್ಲಿಕಾರ್ಜುನ ಖರ್ಗೆ ಅವರ ಅಂಗಳದಲ್ಲಿ ಇದೆ. ಒಂದ್ ಕಡೆ ಅಧಿಕಾರ ಹಂಚಿಕೆಯ ವಿಚಾರದಲ್ಲಿ ಯಾವುದೇ ರೀತಿಯ ಸ್ಪಷ್ಟತೆ ಸಿಗ್ತಾ ಇಲ್ಲ, ಗೊಂದಲ ಇದೆ. ರಾಹುಲ್ ಗಾಂಧಿ ಭೇಟಿಗೆ ಡಿಕೆ ಶಿವಕುಮಾರ್ಗೆ ಅವಕಾಶ ಸಿಗ್ತಾ ಇಲ್ಲ. ಸ್ಥಳೀಯವಾಗಿ ಇನ್ನೂ ಕೂಡ ಸಮಸ್ಯೆಗಳು ಬಗೆಹರಿದಿಲ್ಲ, ಆ ಸಮಸ್ಯೆ ಬಗೆಹರಿಬೇಕಾಗಿದೆ. ರಾಹುಲ್ ಗಾಂಧಿ ತೀರ್ಮಾನ ಅಂತ ಸಿದ್ದರಾಮಯ್ಯ ಅವರು ಪದೇ ಪದೇ ಹೇಳ್ತಾನೆ ಇದ್ದಾರೆ. ನೀವೇ ಮಧ್ಯಸ್ಥಿಕೆ ವಹಿಸಿ ನನಗೆ ಒಂದು ಕ್ಲಾರಿಟಿ ಕೊಡಿಸಿ ಅಂತ ಹೇಳಿ ಡಿಕೆ ಶಿವಕುಮಾರ್ ಮಲ್ಲಿಕಾರ್ಜುನ ಖರ್ಗೆ ಅವರಲ್ಲಿ ಕೇಳ್ತಾ ಇದ್ದಾರೆ. ಸಾಧ್ಯವಾದ್ರೆ CWC ಸಭೆ ನಡೆಯುತ್ತಲ್ಲ, ಆ ಸಭೆಯಲ್ಲಿ ಈ ವಿಚಾರವನ್ನ ಪ್ರಸ್ತಾಪ ಮಾಡಿ ಅಂತ ಡಿಕೆಶಿ ಹೇಳ್ತಾ ಇದ್ದು, ರಾಹುಲ್ ಗಾಂಧಿ ಪ್ರತ್ಯೇಕ ಭೇಟಿ ಮಾಡಿ ಅವರ ಗಮನಕ್ಕೂ ಕೂಡ ಇದನ್ನ ತನ್ನಿ ಅಂತ ಹೇಳಿ ಡಿಕೆ ಶಿವಕುಮಾರ್ ಅವರು ಹೇಳ್ತಾ ಇದ್ದಾರೆ. ಹಾಗಾದ್ರೆ ಡಿಕೆ ಶಿವಕುಮಾರ್ ಇವತ್ತು ಏನ್ ಹೇಳಿದ್ರು, ಆ ಒಂದು ಬಾವುಟ ಕಟ್ಟುವ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅವರ ಮಾತು ಏನಿತ್ತು ನೋಡೋಣ. ಕಾರ್ಯಕರ್ತ ಅಂದ್ರೆ ನಾವು ಲೈಫ್ ಟೈಮ್ ವರ್ಕರ್ ರೀ. ನಾನು ಯಾವ ಪೋಸ್ಟ್ ಇದ್ರು ನಾನೊಬ್ಬ ವರ್ಕರ್. ಬಾವುಟನೂ ಕಟ್ಟಿದ್ದೀನಿ, ಪಕ್ಷದ ಅಧ್ಯಕ್ಷ ಆದಾಗೂ ಬಾವುಟ ಕಟ್ಟಿದ್ದೀನಿ, ಕಾರ್ಯಕರ್ತ ಆದಾಗೂ ಬಾವುಟ ಕಟ್ಟಿದ್ದೀನಿ, ಪೋಸ್ಟ್ ಅಂಟಿಸಿದ್ದೀನಿ, ಕಸ ಗುಡಿಸಿದ್ದೀನಿ, ಏನೇನು ಬೇಕೋ ಕಾಂಗ್ರೆಸ್ ಪಕ್ಷಕ್ಕೆಲ್ಲ ಮಾಡಿದ್ದೀನಿ. ಸುಮ್ಮನೆ ಬರೀ ನಾನು ಬಂದಾಗೆಲ್ಲ ಸ್ಟೇಜ್ ಮೇಲೆ ಕೂತ್ಕೊಂಡು ಭಾಷಣ ಮಾಡ್ಕೊಂಡು ಹೋಗೋದು, ಆ ಕೆಲಸ ನಾನು ಯಾವತ್ತೂ ಮಾಡ್ಕೊಂಡು ಹೋಗಿದ್ದಲ್ಲ. ಐ ಆಮ್ ಡನ್ ಎವ್ರಿ ವರ್ಕ್ ಇನ್ ದಿ ಪಾರ್ಟಿ. ಇರ್ಬೋದು 3 CMಗೂ ಕರೆದಿದ್ದಾರೆ ಅಂತ ನನಗೂ ತಿಳಿದಿದೆ. ಡೆಪ್ಟಿ CMಗೆ ಏನು ಕರೆದಿಲ್ಲ. ಅದು ಎಕ್ಸ್ಟೆಂಡೆಡ್ ಕಮಿಟಿ ಮೀಟಿಂಗ್ ನಮ್ಗೆ ಕರೀತಾರೆ. ಕರೆದ್ರು ಹೋಗ್ಬೇಕಾಗ್ತದೆ. ಪಾರ್ಟಿಯವ್ರು ಕರೆದ್ರೆ ಹೋಗದೆ ಇರಕ್ಕಾಗ್ತದ? ಏನಿಲ್ಲ, ನನಗೆ ಅವ್ರೇನ್ ಹೇಳ್ತಾರೆ, ಹಿರಿಯರು ಹೇಳ್ತಾರೆ, ಮಾರ್ಗದರ್ಶನ ಕೊಡ್ತಾ ಇರ್ತಾರೆ. ಈ ವಿಚಾರದಲ್ಲಿ ಸತೀಶ್ ಜಾರಕಿಹೊಳಿ ಅವರು ಮಾತಾಡಿದ್ದಾರೆ, ನೋಡೋಣ. ಬಂದೇ ಬರ್ತಾರೆ, ಹೈಕಮಾಂಡನೇ ಅದು ಜವಾಬ್ದಾರಿ ಆಗ್ತದೆ, ಬಂದೇ ಬರ್ತಾರೆ. ಈಗ ಅವ್ರು ಹೇಳಿದಾರೆ, ನೀವು ನಿಮ್ಮಲ್ಲಿ ಸೃಷ್ಟಿ ಆಗಿದ್ದ ರಾಜ್ಯದಾಗಲ್ಲ, ದಿಲ್ಲಿ ಒಳಗೇನಾಗಿಲ್ಲ, ಇದು ಇಲ್ಲೇ ಆಗಿದೆ, ಬಗೆಹರಿಸ್ಕೊಳ್ಳೋ ಸಲಹೆ ಕೊಟ್ಟಿದ್ದಾರೆ. ಕೊಡದಿದ್ರೆ ಅಂತಿಮವಾಗಿ ಅವರೇ ಹೇಳಬೇಕು. ಇನ್ನೇನು 30 ತಿಂಗಳಲ್ಲಿ ಎಲೆಕ್ಷನ್ ಬರ್ತಾ ಇದೆ. ಹಿಂದೆ ಯಾಕಂದ್ರೆ ಹೋದ್ಸಲ ನಾವು ಗೆದ್ದಿದ್ದೇ ಚಿತ್ರದುರ್ಗ ಸಮಾವೇಶ